ನಮಸ್ತೆ ಎಲ್ರಿಗೂ. ನಾನು ಮಹೇಶ್ವರಿ. ಇದು ಗಣಪತಿ ಆಗಮನ ದಿನ ನಾ ಮಾಡಿರುವಂತಹ ಪ್ರಸಾದ 121 ಮೋದಕ ಮತ್ತು ಲೆಮನ್ ರೈಸ್ ಮಾಡಿದ್ದೆ 2.5 kgದು. ಅದಕ್ಕಾಗಿ ನಾನಿಲ್ಲಿ 2.5 kg ಅಕ್ಕಿಯನ್ನು ತೊಗೊಂಡು ಅದನ್ನು ತೊಳೆದು ಪ್ಲೇನ್ ಅನ್ನ, ನಾವು ಬಿಳಿ ಅನ್ನ ವೈಟ್ ಅನ್ನ ಹೇಗೆ ಮಾಡ್ತೀವಿ ಅದನ್ನು ಪ್ಲೇನ್ ಅನ್ನ ಮಾಡಿಟ್ಟಿದ್ದೆ ಫಸ್ಟು. ಸೊ ಆಮೇಲೆ ಮೋದಕನ ಮಾಡಿದ್ದೆ. ಆದರೆ ಪೂಜಾ 6 ಗಂಟೆಗೆ ಇತ್ತು. ಸೊ ನನಗೆ ಪ್ರಿಪ್ರೇಷನ್ ಮಾಡೋದು ನಾನು 3ರಿಂದ ಸ್ಟಾರ್ಟ್ ಮಾಡಿದ್ದೆ. ಆದರೆ 3 ತಾಸಿನಲ್ಲಿ ಬೇಗ ಬೇಗ ಮಾಡೋದಿತ್ತು. ಸೊ ಅದಕ್ಕೆ ನನಗೆ ಮೋದಕ ಮಾಡೋದು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದು ಸ್ಕಿಪ್ ಆಗೋಯಿತು ನನಗೆ. ಸೊ ಅದಕ್ಕೆ ನಾನು ಇನ್ನೊಂದು ಸಲ ಸಂಕಷ್ಟ ಚತುರ್ಥಿಗೆ ಯಾವಾಗಲೂ ಮಾಡ್ತಾಯಿರ್ತೀನಿ ಮೋದಕ. ಆವಾಗ ಮೋದಕ ರೆಸಿಪಿ ನಾನು ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಲೆಮನ್ ರೈಸ್ ಮಾಡ್ತಾಯಿದ್ದೆ. ಫಸ್ಟ್ ಪ್ಲೇನ್ ವೈಟನ್ನು ಇಟ್ಕೊಂಡು ಆಮೇಲೆ ಇದರಲ್ಲಿ ಎಲ್ಲ ಶೇಂಗಾ, ಪುಟಾಣಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹಳದಿ, ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಮತ್ತು ಕೊನೆಯದಾಗಿ ನಾವು ಏನು ಲಿಂಬೆಹಣ್ಣಿನ ರಸ ಇಟ್ಕೊಂಡಿರ್ತೀವಲ್ಲ, ನಾನು 7 ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೆ. ದೊಡ್ಡ ಇದು ನನ್ನ ಲಿಂಬೆಹಣ್ಣು. ಸೊ ಅದು ಲಾಸ್ಟಿಗೆ ಹಾಕಬೇಕು. ಸೊ ಈ ಥರದ ಪ್ರಸಾದ ನೀವು ಸಹ ನಿಮ್ಮ ಏರಿಯಾದಲ್ಲಿ ಏನಾದರೂ ಗಣಪತಿ ಕುಂತಿದ್ರೆ ಒಂದು 11 ಮೋದಕ 21 ಮೋದಕ ಮಾಡಬಹುದು. ಸಿಂಪಲ್ಲಾಗಿದೆ. ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನಿಂದ ಈ ರೆಸಿಪಿ ರೆಡಿಯಾಗುತ್ತೆ. ಇದರಲ್ಲಿ ನಾವು ಪ್ರಸಾದವನ್ನು ಮಾಡ್ಬೋದು. ಯಾಕಂದರೆ ಇದರಲ್ಲಿ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ನಾವು ಏನೂ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಇದು ಪ್ರಸಾದಕ್ಕೆ, ನೈವೇದ್ಯಕ್ಕೆ ನಡೆಯುತ್ತೆ ಇದು ಲೆಮನ್ ರೈಸ್ ಅನ್ನೋದು. ಸೊ ಅದಕ್ಕೆ ಸಾಕಷ್ಟು ಜನ ಪ್ರಸಾದಿಗೆ ಇದೇ ಮಾಡ್ತಾರೆ. ಸೊ ಅದಕ್ಕೆ ನಾನು ಕೂಡ ಮಾಡಿದ್ದೆ. ಇಲ್ಲಿ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಲಾಸ್ಟಿಗೆ ನಾನು ಲಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನೇನು ಅಷ್ಟೊಂದು ಚೆನ್ನಾಗಿರುವಂಥ ವ್ಲಾಗರ್ ಅಲ್ಲ, ಬಟ್ ಜಸ್ಟ್ ರೆಸಿಪೀಸನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನು ಮನೆಯಲ್ಲಿ ದಿನ ಏನು ಮಾಡ್ತೀನಿ ಏನಿಲ್ಲ. ಸೊ ಹೊಸದಾಗಿ ಏನು ಮಾಡ್ತಾಯಿಲ್ಲ ನಾನು ದಿನ ಏನು ಮಾಡ್ತಾ ಇರ್ತೀನಿ. ಸೊ ಅದನ್ನೇ ನಾನು ನಿಮಗೆ ಹಂಚ್ಕೊಳ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ವೈಟ್ ರೈಸ್ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ, ಅದು ತಣ್ಣಗಾದ್ಮೇಲೆ ನಾನಿಲ್ಲಿ ಏನು ಕಲಿಸ್ಕೊಂಡಿದ್ನಲ್ಲ ಎಲ್ಲನೂ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು ಇದು. ಇಲ್ಲಾಂದರೆ ಉಪ್ಪು ಖಾರ ಎಲ್ಲ ಕಡೆನೂ ಹಚ್ಕೋಬೇಕು. ನೀವು ಒಂದೇನಾದರೂ ಪ್ಲೇಟ್ ತೊಗೋಬೋದು. 2 ಪ್ಲೇಟನ್ನು ತೊಗೊಂಡು ಚೆನ್ನಾಗಿ, ಇಲ್ಲಾಂದರೆ ದೊಡ್ಡದೇನಾದರೂ ಕಡಚಿ ಏನಾದರೂ ನಿಮ್ಮ ಹತ್ರ ಇತ್ತಂದರೆ, ಸಣ್ಣ ಕಡಚಿಯಿಂದ ಇಷ್ಟೊಂದು ಇದು ಮಾಡೋಕ್ಕೆ ಆಗಲ್ಲ, ಕಲಿಸೋಕ್ಕೆ. ಸೊ ದೊಡ್ಡದಾಗಿ ಇರುವಂಥದ್ದು ಏನಾದರೂ ತೊಗೊಂಡು ನೀವು ಇದನ್ನು ಚೆಂದ ಕಲಿಸ್ಬೇಕು. ಸೊ ಈ ಕಲಿಸಿದಾದ್ಮೇಲೆ ನೋಡಿ, ಇದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಸೊ ಅದೇ ಥರ ಮೋದಕನೂ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಮ ಪ್ರಸಾದ ರೆಡಿಯಾಗಿದೆ.